ಹರಿ ಓಂ ನಮಸ್ಕಾರ ಆತ್ಮೀಯ ನಮ್ಮ ದರ್ಶನವಾಹಿನಿಯ ವೀಕ್ಷಕರೇ, ಇಂದಿನ ದಿನ ನಾವು ವಿಶೇಷವಾಗಿ ಮುನೇಶ್ವರ ಸ್ವಾಮಿ ಹಾಗೂ ಕಾಟೇರಮ್ಮ ತಾಯಿಯ ದರ್ಶನ ಮಾಡಲು ಈಗ ನಾವು ಗೋಪಾಲಪುರದ ಸಮೀಪದಲ್ಲಿರುವ ಶ್ರೀ ಮಂಜುನಾಥ್ ಅವರ ಜೊತೆಗೆ ಅಲ್ಲಿಗೆ ಹೋಗಿ ದರ್ಶನ ಮಾಡೋಣ. ಸ್ವಾಭಾವಿಕವಾಗಿ ಇರುವಂಥ ದೇವಸ್ಥಾನ, ನಮ್ಮ ಒಂದು ಕಲ್ಪನೆಗೆ ವಿಭಿನ್ನವಾಗಿರುವ ದೇವಸ್ಥಾನ, ಮುಂದೆ ಭವ್ಯವಾದ ದೇವಸ್ಥಾನ ಇಲ್ಲಿ ಬರಲಿದೆ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹರಿ ಓಂ ನಮಸ್ಕಾರ. ಶ್ರೀ ಕೈಲಾಸ ಶಂಕರನೇ, ನಾಗರ ರೂಪದಿ ಧರೆಯಲಿ ಕಂಡ ದೇವರ ದೇವನೇ, ಸ್ವಾಮಿ ಮುನೇಶ್ವರನೇ, ಶ್ರೀ ಕೈಲಾಸ ಶಂಕರನೇ, ನಾಗರ ರೂಪದಿ ಧರೆಯಲಿ ಕಂಡ ದೇವರ ದೇವನೇ, ದೇವರ ದೇವನೇ. ಭಕ್ತರುಗಳಿಗೆ ತಲುಪೋದು ಮುಖ್ಯ. ನಮ್ಮ ದರ್ಶನವಾಣಿ ವೀಕ್ಷಕರಿಗೆ ನೋಡಿ, ದೇವರು ಈ ತಾಯಿ ಕರೆದಿದ್ದಾಳೆ. ಹನುಮಂತನ ಪೂಜೆ ಮಾಡ್ತಿರುವಾಗ ಪರಿಚಯ ಆಯಿತು. ದೇವಸ್ಥಾನ ನೋಡೋಣ ಅಂತ ಬಂದು ನೋಡಿ, ನಮ್ಮ ವೀಕ್ಷಕರಿಗೆ ಅದು ಇವತ್ತು ವಿಶೇಷ ಅಧಿಕ ಮಾಸ, ಪುರುಷೋತ್ತಮ ಮಾಸ, ಇದರಲ್ಲಿ ವಿಶೇಷ. ಮತ್ತು ಶನಿವಾರ ತಾಯಿಯ ದರ್ಶನ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ಬನ್ನಿ ನಾವೆಲ್ಲರೂ ದರ್ಶನ ಮಾಡೋಣ. ನಮ್ಮ ದೇವಸ್ಥಾನದ ಪರಿಚಯನೂ ಮಾಡಿಕೊಡ್ತಾರೆ. ಹಾಗೆಯೇ ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ಗೋಪಾಲ್ಪುರ ಗ್ರಾಮದವರು. ನಮ್ಮ ಜಮೀನಲ್ಲಿ 2006ರಲ್ಲಿ ಮುನೇಶ್ವರ ಮತ್ತು ಕಾಟೇರಮ್ಮ ಅವರು ಸ್ವಯಂ ಪ್ರೇರಿತವಾಗಿ ನಾವಿಲ್ಲಿ ನಿಲ್ಲಿಸ್ತಾ ಇದ್ದೀವಿ, ನಮ್ಮ ಕಾಸ್ಥಾನ ಮಾಡಿಕೊಡ್ರಿ ಅಂತ ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ನಾವು ನಮ್ಮ ಎಷ್ಟು ಕೈಯಿಂದಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ದೇವಸ್ಥಾನವನ್ನು ಸಿಂಪಲ್ಲಾಗಿ ಮಾಡಿರ್ತೀವಿ. ಆದರೆ ಅವರು ಮಾರ್ಗದರ್ಶನದಲ್ಲೇ ಮುನೇಶ್ವರನ ಒಂದು ವಿಧಿವಿಧಾನ, ಅವ್ರ ಪ್ರಕಾರನೇ ವಿಧಿವಿಧಾನ ಮುಖಾಂತರನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಇಲ್ಲಿ ಯಾವಾಗ ಮಂಗಳವಾರ, ಶುಕ್ರವಾರ ನಾವು ಪೂಜೆನೂ ಮಾಡ್ತೀವಿ, ಡೈಲಿ ಮಾಡ್ತೀವಿ. ನಿತ್ಯ ಪೂಜೆ ಇದೆ, ನಿತ್ಯ ಪೂಜೆ ಮಾಡ್ತೀವಿ. ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದ ಪೂಜೆ ಆಗುತ್ತೆ. ಇಲ್ಲಿ ನಾವು ಯಾರಿಗೂ ಬರ್ರಿ ಅಂತಲೂ ಹೇಳಲ್ಲ. ಅವರು ಕೃಪೆ ಇರೋರು ಯಾರಾದರೂ ಬಂದು ಪೂಜೆ ಮಾಡಿಸ್ಕೊಂಡವರು ಹೋಗ್ತಾ ಇರ್ತಾರೆ. ಇಲ್ಲಿ ಇರ್ತಕ್ಕಂಥ ಈ ಮುನೇಶ್ವರನ ಸೇವೆ ಮಾಡ್ಕೊಂಡು ನಾವು ಇಷ್ಟು ದಿನ ಇದ್ದೀವಿ. ನಮಗೆಲ್ಲ ಇಲ್ಲಿ ದೇವರ ಕೃಪೆಯಿಂದ ನಾವು ಎಲ್ಲ ಚೆನ್ನಾಗಿದ್ದೀವಿ. ಇಲ್ಲಿ ಕಾಟೇರಮ್ಮ ಮುನೇಶ್ವರ ಅಂತ. ಮುನೇಶ್ವರನ ಬಗ್ಗೆ ಮುನೇಶ್ವರ ಅಂದರೆ ಗೊತ್ತೇ ಇದೆ ಎಲ್ಲರೂ ನಮ್ಮ ತಿಳಿದಂಗೆ. ಮುನೇಶ್ವರನ ಕೃಪೆ ಎಲ್ಲಿ ಎಲ್ಲ ಕಡೆನೂ ಅವರೇ ಜಗತ್ತು ನೋಡ್ಕೊಳ್ಳೋಂಥ ಇವರೆಲ್ಲ ದೇವರುಗಳೆಲ್ಲ ಈಶ್ವರನ ಪ್ರತಿರೂಪ. ಅವರು ಕೃಪೆಯಿಂದ ನಾವು ಇಲ್ಲಿ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರದ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತಾ ಇರ್ತೀವಿ. ಧನ್ಯವಾದ. ಹರಕೆಯ ಪಡೆದು ಕೀರ್ತಿಯ ಪಡೆವ ಮುನೇಶ್ವರ ಇಬ್ಬರು ಈಶ್ವರನ ಪ್ರತಿರೂಪ. ಅವರು ಹಿಂದೆ 7 ಜನ ಸಪ್ತಮಾತೃಕರಿದ್ದಾರೆ ನೋಡ್ರಿ. ಅವರು ಪ್ರಪಂಚನ ನೋಡ್ಕೊಳ್ಳೋದಕ್ಕೋಸ್ಕರನೇ ಹುಟ್ಟಿದರು. ಈಶ್ವರನ ಜಡೆ ಬಿಚ್ಚಿ ಒದರಿದಾಗ ಒಂದೊಂದು ಹನಿಯಲ್ಲಿ ಅವರು ಹುಟ್ಟಿದರು. ಅವ್ರ ತಂಗಿರು ಅಂತ ಕರೀತಾರೆ. ಸಪ್ತಮ, ದೊಡ್ಡಮ್ಮ, ಸಪ್ಲಮ್ಮ, ಪಟಾಲಮ್ಮ, ಯಲ್ಲಮ್ಮ, ಮದ್ದೂರಮ್ಮ, ಕಾಟೇರಮ್ಮ, ಮಹೇಶ್ವರಮ್ಮ. ಅವ್ರಕ್ಕ ನಾನಾ ಹೆಸರುಗಳಿಂದನೂ ಕರೀತಾರೆ. ಒಂದೇ ಹೆಸರು, ನಾನಾ ಹೆಸರು, ನಾನಾ ಅವತಾರಗಳು. ಅಷ್ಟು ಮಾತ್ರ ನನಗೆ ಗೊತ್ತು. ಆದರೆ ಇಲ್ಲಿ ನೆಲೆಸಿರೋರು ಮುನೇಶ್ವರ, ಕಾಟೇರಮ್ಮ. ಅವರು ಮುನೇಶ್ವರನ ಹಿಂದೆ ಕಾಟೇರಮ್ಮನೂ ಇರ್ತಾರೆ. ಅವ್ರಿಗೆ ಫಸ್ಟ್ ಪೂಜೆ. ಅವರು ಮುನೇಶ್ವರನ ಯಾರು ಇರ್ತಾರೋ ಹಿಂದೆ ಹೆಣ್ಣು ದೇವರಿಗೆ ಫಸ್ಟ್ ಪೂಜೆ, ಆಮೇಲೆ ಸೆಕೆಂಡ್ ಪೂಜೆ. ಆದರೂ ಮುಂದೆನಲ್ಲೇ ಇರ್ತಾರೆ, ಅವ್ರು ಫ್ರಂಟಲ್ಲೇ ಇರ್ತಾರೆ. ಇಷ್ಟೇ ಇದ್ರ ಮಹತ್ವ ನಮ್ಗೆ ತಿಳಿದಿರೋದು. ಸ್ಥಳ ಪುರಾಣ. ಭಾಳ ಸಂತೋಷ, ಧನ್ಯವಾದಗಳು ತಿಳಿಸ್ಕೊಟ್ಟಿದ್ದೀರಿ. ಸರ್ಪದ ರೂಪದಿ ನೆಲೆಸಿ ಭಕುತರ ಕೋರಿಕೆ ನಡೆಸಿ ಮುನಿಗಳೇ ಹೊಗಳಿ ಆರಾಧಿಸುವ ಆದಿ ಮುನೇಶ್ವರ ನೀನೇ, ಮುನಿಗಳೇ ಹೊಗಳಿ ಆರಾಧಿಸುವ ಆದಿ ಮುನೇಶ್ವರ ನೀನೇ, ಸ್ವಾಮಿ ಮುನೇಶ್ವರನೇ, ಶ್ರೀ ಕೈಲಾಸ ಶಂಕರನೇ. ಹರಿ ಓಂ ನಮಸ್ಕಾರ ವೀಕ್ಷಕರೇ. ಇಲ್ಲಿವರೆಗೆ ನಾವು ಗೋಪಾಲಪುರದಲ್ಲಿ ಶ್ರೀ ಮಂಜುನಾಥರವರೊಂದಿಗೆ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಕಾಟೇರಮ್ಮವರ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆದಿದ್ದೇವೆ. ನಮ್ಮ ಮುಂದಿನ ದರ್ಶನದ ಕಾರ್ಯಕ್ರಮ ಬಾಗಲೂರಿನ ಗ್ರಾಮ ದೇವತೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಲ್ಲಿಯವರೆಗೆ
ನಮ್ಮ ಚಾನಲ್ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರಗಳು.